ಸಿದ್ದನೂರು ಗ್ರಾಮಕ್ಕೆ ಪದೇ ಪದೇ ಬಸ್ ಸಂಚಾರದಲ್ಲಿ ವ್ಯತ್ಯಯ, ಡಿಪೋ ಮ್ಯಾನೇಜರ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಸರಿಯಾಗಿ ಬಸ್ ಬಿಡದೆ ಹೋದರೆ ಗ್ರಾಮಸ್ಥರಿಂದ ಬಸ್ ಡಿಪೋಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಗ್ರಾಮಸ್ಥರು. ತಾಲೂಕಿನ ಸಿದ್ದನೂರು ಗ್ರಾಮಕ್ಕೆ ಪ್ರತಿದಿನ ಬಸ್ ಸಂಚಾರದಲ್ಲಿ ಪದೇ ಪದೇ ವ್ಯತ್ಯಯ ಕಂಡು ಬರುತ್ತಿದ್ದು, ಹಾಗಾಗಿ ಗ್ರಾಮಸ್ಥರು ಬಸ್ ಡಿಪೋ ಮ್ಯಾನೇಜರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಕೂಡಲೇ ನಮ್ಮ ಗ್ರಾಮಕ್ಕೆ ಸುಗಮ ಬಸ್ ಸಂಚಾರ ಒದಗಿಸಬೇಕು, ಹೊಸ ಬಡಾವಣೆಗೆ ಬಸ್ ನಿಲ್ಲಿಸಿ ಹಳೆಯ ಸಿದ್ದನೂರು ಗ್ರಾಮಕ್ಕೆ ಬಾರದೆ ಹಾಗೆ ಹೋಗುತ್ತಿರುವುದರಿಂದ ವಯೋವೃದ್ಧರಿಗೆ ಮತ್ತು ಶಾಲಾ ಮಕ್ಕಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಹಾಗಾಗಿ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದರೆ ಬಸ್ ಡಿಪೋಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಲತೀಫ್ ಪಟೇಲ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ವರದಿ ಚನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಮಸ್ಕಾರ ಸರ್. ಗ್ರಾಮ ಪಂಚಾಯತಿ ಸದಸ್ಯ ಲತೀಫ್ ಪಟೇಲ್ ಸಾಬ್ ಕಲಬುರ್ಗಿ, ರೇವೂರ್ ಗ್ರಾಮ ಪಂಚಾಯತಿ ಸದಸ್ಯ ಸರ್. ಅಫ್ಜಲ್ಪುರ ಬಸ್ ಡಿಪೋನವ್ರಿಗೆ ಸರ್, ನಮ್ಮ ಗ್ರಾಮಸ್ಥರು ಏನು ಹೇಳತ್ತಾರ, 4 ಟೈಮ್ ಅಫ್ಜಲ್ಪುರ್ನಿಂದ ನೀಲೂರ್ಗೆ ಹೋಗ್ತಾವ ಸರ್. 4 ಟೈಮ್ ಬಸ್ ಮುದುಕೂರು ಮುದುಕ್ಯಾರು ಅಲ್ಲಿ ಕ್ರಾಸಿಗೆ 1 ಕಿಲೋಮೀಟ್ರ್ ಆಗ್ತದೆ ಸರ್. ಯಾವ ಊರು ನಿಮ್ಮದು? ಸಿದ್ನೂರು ಸರ್. ಏನು ಸಮಸ್ಯೆ ಏನದು? ಸಮಸ್ಯೆ ಬಸ್ಸಿನ ಸರ 4 ಟೈಮ್ ಮಾಡತ್ತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆದು ಮೊನ್ನೆ ಹೋಗಿ ಡಿಪೋಕ್ಕೆ ಹೋಗಿ ಲೆಟರ್ ಕೊಟ್ಟಿದ್ದು ಸರ್. ಲೆಟರ್ ಕೊಟ್ಟಿದ್ದು ಅವರು ಬಸ್ಸಿನ ಡಿಸಿಗೆ ಬಿ ಮಾತಾಡಿದ್ ಸರ್, ಫೋನ್ ಮಾಡಿ ದೂರವಾಣಿ ಮೂಲಕ ಮಾತಾಡೀನಿ. ಅವ್ರ ಲೆಟರ್ ನಮ್ಮ ಲೆಟರ್ ಕಳ್ಸ್ಯಾರ ತಂದ್ರು ಸರ್. ಅಲ್ಲಿ ಮುದುಕೂರು ಬರ್ತಾರ, ಮುದುಕಿಯರು ಬರ್ತಾರ. 4 ಟೈಮ್ ಅಫ್ಜಲ್ಪುರ್ ಟು ನೀಲೂರು ಬಸ್ ಹೋಗ್ತಾವ ಸರ್. ಅದು ಬೆಳಗ್ಗೆ 7 ಕಾಲಿದ್ ಬಿಡ್ತಾರ, 7 ಇಲ್ಲಿ ಬರ್ತಾರೆ. 2 ಟೈಮ್ ಬರ್ಲತ್ತ ಸರ್. ನಮ್ಮ ಗ್ರಾಮಸ್ಥರದ್ದು ಒತ್ತಾಯ ಏನದ ಸರ್, 4 ಟೈಮ್ ಬಂದು ವಾಯ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರ ಗ್ರಾಮಸ್ಥರದ್ದು ಒಂದು ಬೇಡಿಕೆ ಅದ ಸರ್. ಎಲ್ಲಿ ವಾಯ ಮಾಡ್ಬೇಕು? ಇಲ್ಲಿ ಸಿದ್ನೂರು ಹೊರಗ ವಾಯ ಮಾಡ್ಬೇಕು ಸರ್. ಹಳಿ ಊರಾಗ ವಾಯ ಮಾಡ್ಬೇಕು. ಹೊಸ ಊರಿಗೆ ಅಲ್ಲಿ ಕ್ರಾಸಿಗೆ ಬೀಳತ್ತಾರ ಸರ್. ಕ್ರಾಸ್ದಿಂದ ಅಲ್ಲಿ ಆ ಕಡೆ ಹೋಗ್ಲಿಕ್ಕೆ ಆ ಕಡೆ ಹೋಗ್ಲತ್ತಾರ ಸರ್. ಸೀದಾ ಒಳಗಡೆ ಬರ್ಲಾಗ್ಯಾರ ಸರ್. 2 ಟೈಮ್ ಬರ್ತಾವ ಸರ್. ಅದು ಟೋಟಲ್ 4 ಟೈಮ್ ಬರ್ತಾವ ಸರ್ ಬಸ್. ಅಫ್ಜಲ್ಪುರ್ನಿಂದ ನೀಲೂರ್ 4 ಟೈಮ್ ಓಡಾಡ್ತದ. ಈ ಸಂಬಂಧಪಟ್ಟ ಡಿಎಂ ಅವ್ರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ವಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಡಿಎಂ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ವು. ಏನಂದಾರ? ಅತಿ ಶೀಘ್ರದಲ್ಲಿ ನಾವು 2 ದಿನದಾಗ ಅದು ಏನಾದ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳ್ಯಾರ ಸರ್. ಎಷ್ಟು ದಿವಸ ಐತಿ ಈಗ ನಾವು ಕೊಟ್ಟಿ ಮತ್ತೆ 1 ತಿಂಗಳಾಯ್ತು ಸರ್. ಅದಕ್ಕೇನು ಕ್ರಮ ಬಿ ತೊಂದಿಲ್ಲ ಅವರು, ಏನು ಗಮನ ಬೆರ್ಸಲಾಗ್ಯಾರ ಸರ್. ಅಲ್ಲಿ ಕಂಟ್ರೋಲ್ದಾರಾಗ ನಾವು ಹೋದಾಗ ಏನಂದ್ರು, ಇಲ್ಲ ನಾವು ಕಂಟ್ರೋಲ್ ನೈಟ್ ರಾತ್ರಿ ಬಸ್ ಬರ್ತಾವ ಸರ್. ಒಂದನ ಕಳ್ಸೋದು, ಒಂದನ ಏನ್ ಮಾಡ್ತಾರ ಕಳ್ಸಲಾರ್ದು ಸೀದಾ ಡೈರೆಕ್ಟ್ ಕಳಿಸ್ತಾರ ಸರ್. ಅಲ್ಲಿಂದ ಕ್ರಾಸಿಗೆ ರಾತ್ರಿ ಇಳಿದು ಇಲ್ಲಿಗೆ ನಡ್ಕೊತ ಬರ್ತಾರ ಸರ್ 1 ಕಿಲೋಮೀಟರ್ ತಕ್ಕ. ಅದು ಮುಕ್ಕಂ ಬಸ್ಸಿಂದ ಬಿ ಇಳಿದ್ ಸರ್. ಅದು ಮುಕ್ಕಂ ಬಸ್ಸಿಂದ ಇಳಿದ್ರು ಬಿ ಅದು ಬಿ ಕಳ್ಸಲಾಗ್ಯಾರ ಸರ್. ಒಂದನ ಕಳ್ಸೋದು, ಒಂದನ ಇದು ಮಾಡೋದು. ಇವ್ರಿಗೆ ನಾನು ಡಿ.ಎಂ ಅವ್ರಿಗೆ ಒಂದು ಕೇಳ್ತೀನಿ, ಒಂದು ಮಾತು ಕೇಳ್ತೀನಿ ಸರ್. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಮನವಿ ಪತ್ರ ಕೊಟ್ಟಿದ್ದೆವು. 2 ದಿನದಾಗ ನಿಮ್ದು ಏನದ ನಾವು ಬಗೆಹರಿಸ್ತೀನಿ ತಂದ್ರು. ಒಂದನ ಕಳ್ಸೋ, ಒಂದನ ಮಾಡೋದು ಮಾಡತ್ತಾರ. ಅಂದ್ರೆ ಅವ್ರಿಗೆ ನಾವು ಹೇಳಿದ್ದು ಕಿಮ್ಮತ್ ಇಲ್ಲಾರ್ದಂಗೆ ಅಲ್ಲತ್ತ ಸರ್. ಅವ್ರಿಗೆ ಹೇಳಿದ್ರೆ ಕಿಮ್ಮತ್ ಇಲ್ಲಾರ್ಲತ್ತ. ಡಿ.ಎಂ ಇದು ಮೇನ್ ಡಿ.ಎಂ ಅವ್ರದೇ ತಪ್ಪ. ಡಿ.ಎಂ ಅವರು ಒಂದು ಲೆಟರ್ ತೆಗ್ದು ಆ ಕಂಟ್ರೋಲ್ದಾರ ಕೊಟ್ರೆ ಅವ್ರು ಯಾಕೆ ಬರಲ್ಲ? ಬಸ್ಸಿನ ಡ್ರೈವರ್ಗಳು ಯಾಕೆ ಬರಲ್ಲ? ಅವ್ರಿಗೆ ಡಿ.ಎಂ ಅವರು ಲೆಟರ್ ಕೊಡ್ಬೇಕು. ಏನಂತ ಕೊಡ್ಬೇಕು? ವಾಯ 2 ಟೈಮ್ ಅಳತ್ತಾರ, 4 ಟೈಮ್ ಪೂರ್ತಿ ವಾಯ ಮಾಡ್ಕೊಂಡು ಹೋಗ್ಬೇಕು, ಸಂಜೆದು ವಾಯ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹೇಳ್ಬೇಕು, ಲೆಟರ್ ಕೊಡ್ಬೇಕು. ಬಾಯಿಲಿ ಹೇಳಿದ್ರೆ ಅವ್ರು ಹೆಂಗ್ ಕೇಳ್ತಾರ ಸರ್? ವಾಯ ಮಾಡ್ಬೇಕು ಅಂದ್ರೆ ಬಸ್ ಅಲ್ಲಿ ಟರ್ನ್ ಆಗ್ತಾ ಇಲ್ಲ ಅಂತ ಹೇಳ್ತಿದಾರ ಅವರು. ಟನ್ ಯಾಕಾಗಲ್ಲ ಸರ್? ಟನ್ ಆಗ್ತದ ಸರ್. ಅವರೇ ಬಂದು ನೋಡ್ಕೊಂಡ್ ಹೋಗ್ಯಾರ ಸರ್. ಖುದ್ದಾಗಿ ಪರ್ಸನಲಿ ಮಾಡ್ಯಾರ ಸರ್. ಡಿ.ಎಂ ಅವರು ಮತ್ತ ಬೇರೆ ಆಫೀಸರ್ಗಳು ಬಂದು ಪರ್ಸನಲಿ ಮಾಡಿದಾಗ ಇಲ್ಲ ಟನ್ ಆತ ಅಂತ ಹೇಳಿ ಒಪ್ಕೊಂಡ್ ಹೋಗ್ಯಾರ ಸರ್. ಇವರು ಕಂಡಕ್ಟರ್ ಡ್ರೈವರ್ಗಳು ಕೇಳೋಣ, ನಮ್ಮಲ್ಲಿ ಅದು ಏನೇ ಇಲ್ಲ, ನಮ್ ಡಿ.ಎಂ ಅವರು ಲೆಟರ್ ಕೊಟ್ಟಿಲ್ಲ, ನಾವು ಏನು ಬರಬೇಕು ಅಂತ ಹೇಳ್ತಾರ ಸರ್. ದಯಮಾಡಿ ನಾ ಮೀಡಿಯಾ ಮುಖಾಂತರ ಅವ್ರಿಗೆ ಹೇಳ್ತೀನಿ ಸರ್. ಇಲ್ಲಂದ್ರೆ ನಾವು ಅವ್ರಿಗೆ ಉಗ್ರವಾಗಿ ಮನವಿ ಪತ್ರ ಕೊಟ್ಟಿದ್ದು ಉಗ್ರವಾಗಿ ಹೋರಾಟ ಮಾಡ್ತೇವೆ ಸರ್. ಈಗಾಗಲೇ ಇನ್ನೊಂದು 2 ದಿನ ನೋಡ್ತೇವೆ. ನಾವು ನೋಡಿದೇವೆ, ಏನು ಮಾಡ್ತೀವಿ, ಉಗ್ರವಾಗಿ ಹೋರಾಟ ಮಾಡ್ತೇವೆ. ಬಸ್ಸಿಂದ ಡಿಪೋ ಎದುರುಗಡೆ ಉಗ್ರವಾಗಿ ಹೋರಾಟ ಮಾಡ್ತೇವೆ ಸರ್. ನೋಡ್ರಿ, ನಾವು ಜನರಿಗೆ 1 ಕಿಲೋಮೀಟರ್ ತಕ್ಕ ನಡ್ಕೋತ ಬರ್ಬೇಕು. ಇಲ್ಲಿ ಓಡ್ ಹೋಗೋ ತಕ್ಕ ಬಸ್ ಹೋಗಿ ಬರ್ತಾವ ಸರ್. ಅವ್ರೇ ನಿನ್ಸಲ್ಕೇನು ಮನಿ ಬಸ್ ಸರ್. ಅಲ್ಲಿ ಓಡ್ ಹೋಗತ್ತಕ್ 1 ಕಿಲೋಮೀಟರ್ ಇಲ್ಲಿಂದ ಊರಂದು ಹಳಿ ಊರಿನಿಂದ ಅಲ್ಲಿ ಕ್ರಾಸಿಗೆ ಹೋಗತ್ತಕ್ ಹೋಗ್ಬಿಡ್ತಾವ. ಇಲ್ಲಿ ಒಳಗಡೆ ಬತ್ತಪ್ಪ ಅಂದ್ರ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಾರ್ವತಿ ಪಿಡಿ ಅವರಿಗೆ ಈಗಾಗಲೇ ನಾ ಆಲ್ರೆಡಿ ಹೇಳಿನಿ. 1 4 ಕುರ್ಚಿ
ಮತ್ತಪ್ಪ ಅಂದ್ರೆ ಪತ್ರ ಸಡ್ ಹೊಡೆದು ಕೊಡವ ಕುಂದ್ರಲ್ಲ ಕಡಮಕ್ಳು ಲೇಡೀಸ್ ಬಂದು ಕುಂದಿರ್ತಾರ ನಾನು ಆಯ್ತು ಮಾಡ್ಕೊಡಮ್ಮ ಅಂತ ಹೇಳ್ಯಾರ ನಮ್ಮ ಪಿ ಡಿ ಅವ್ರು ಭೀ ಹೇಳ್ಯಾರ ಮಾಡ್ಕೊಡಮ್ಮ ಅಂತ ಹೇಳ್ಯಾರ ಸರ್ ಒಪ್ಕೊಂಡ್ರ ಅವರು ಒಪ್ಕೊಂಡ್ರ ಕುಂದ್ರಕ್ಕೆ ವ್ಯವಸ್ಥೆ ಮಾಡೀನಿ ಲೈಟ್ ಹಾಕ್ಸೀನಿ ಸರ ಇಲ್ಲಿ ಮುರುಮ್ ಹಾಕ್ಸಿ ಕಂಟಿ ಸಾಫ್ ಮಾಡ್ಸೀನಿ ಕ್ರಾಸಿಗೆ. ಈಗ ನಿಮ್ಮ ನಿಗಮದ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕದ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಅಧ್ಯಕ್ಷರು ಅರುಣ್ ಕುಮಾರ್ ಪಾಟೀಲ್ ಅವರು ಅದಾರ. ಅವ್ರ ಗಮನಕ್ಕೆ ಏನಾದ್ರು ತರಬೇಕಲ್ಲ ತಾವು ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಹೇಳಿ ನಾ ಅರುಣ್ ಗೌಡ್ರು ಗಮನಕ್ಕೆ ತಂದಿನಿ ಸರ್. ಅವ್ರು ಭೀ ನಮ್ಮ ಗ್ರಾಮಸ್ಥರ ಪರವಾಗಿ ಲೆಟರ್ ತೊಂದಿ ಸರ್. ಆ ಲೆಟರ್ DM ಅವ್ರಿಗೆ ಅವತ್ತೇ ನಾನು ಎದುರು ವಾಟ್ಸಪ್ ಮಾಡಿಬಿಟ್ರ ಸರ್. ವಾಟ್ಸಪ್ ಮಾಡಿ ಫೋನ್ ಮಾಡಿ ಅವ್ರು PA ಅವರು ಹೇಳ್ಯಾರ ಸರ್. ಅರುಣ್ ಗೌಡ PA ಭೀ ಹೇಳ್ಯಾರ ಇಲ್ಲ ಅದು ಸಿದ್ನೂರ್ಕ 4 ಟೈಮ್ ಕಳ್ಸ ಅಂತೇಳಿ ಹೇಳ್ಯಾರ. ಅವ್ರು ಹೇಳಿದ್ರೆ ಭೀ ಕೇಳ್ತಾ ಇರಿ ಸರ್. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷನಾಗಿ ಸರ್ ಉಗ್ರವಾಗಿ ಹೋರಾಟ ಎಚ್ಚರಿಕೆ ಕೊಡ್ತೀನಿ ಅವ್ರಿಗೆ. ಒಂದು ಎಚ್ಚರಿಕೆ ಕೊಡ್ತೀನಿ 2 ದಿನದಾಗ 4 ಟೈಮ್ ಪೂರ್ತಿ ಓಡಾಡಬೇಕು ಬಸ್ ವಾಯ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಗ್ರಾಮಸ್ಥರಿಗೆ ತೊಂದರೆ ಆದಾಗ ನಾವು ಸಹಿಸಕ್ಕಾಗಲ್ಲ ಸರ್. ಇದು ಫಸ್ಟ್ ಎಚ್ಚರಿಕೆ ಕೊಡ್ತೀನಿ ಅವರು DM ಅವ್ರಿಗೆ. ಇದು DM ಅವ್ರದೇ ತಪ್ಪದ ಸರ್. ನಾನು ನೇರವಾಗಿ ಹೇಳ್ತೀನಿ ಸರ್, DM ಅವ್ರ ತಪ್ಪದ. DM ಅವರು ಅದು ತೆಗೆದು ಆದೇಶ ಮಾಡಿದ್ರೆ ಕಂಟ್ರೋಲ್ದಾರ್ ಕೊಟ್ರ ಕಂಟ್ರೋಲ್ದಾರ್ ಯಾಕೆ ಕಳ್ಸಲ್ಲ? ಹೊಣೆಗಾರ ಯಾರು? ಇದಕ್ಕೆ DM ಹೊಣೆಗಾರ ಅಲ್ಲ. ಇವತ್ತು ಕಲ್ಯಾಣ ಕರ್ನಾಟಕ ನಿಗಮ ಅಧ್ಯಕ್ಷರು ಭೀ ಗ್ರಾಮಸ್ಥರು ಲೆಟರ್ ಕೊಡೋಂದ್ರೆ ಕೊಟ್ಟಿನಿ, ದೂರವಾಣಿ ಮೂಲಕ ಭೀ ಮಾತಾಡ್ಸೀನಿ DM ಅವ್ರಿಗೆ. ತಪ್ಪು ಯಾರು? DM ತಪ್ಪು ನಮ್ಮ ಗ್ರಾಮಸ್ಥರು ತಪ್ಪ? ಸಿದ್ನೂರ್ ಟಿಕೆಟ್ ಹರಿತಾರ, ಅಲ್ಲಿ ಕ್ರಾಸಿ ಗಿಳಿಸೋ ಟಿಕೆಟ್ ಅದ. ಊರಿನಲ್ಲಿ ಬಂದು ಹೊಯ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲ ಸರ್. ಇವತ್ತು ನಾ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದ ಕಾಲಾಗ 10 ಸರಿ ಬಸ್ ನೀವು ಲೆಟರ್ ಕೊಟ್ರಿ ಎಲ್ಲನೇ ಮಾಡ್ರಿ, ಒಳಗಡೆ ಯಾಕೆ ಬರಲಾಗ್ಯದ, ಎಡ್ಡೆ ಟೈಮ್ ಬರ್ತದ, ಹಿಂಗಾಗಿ ಮಿಸ್ ಗೈಡೆನ್ಸ್ ಕೊಟ್ಟಪ್ಪನೇ ಅಲ್ಲತ್ತದ ಸರ್. ಮಂದಿಗೆ ಪಬ್ಲಿಕ್ ಬರ್ತದೋ ಬರಲ್ಲ ಅಂತೇಳಿ ಅಲ್ಲಿ ಪಾಪ ನಡ್ಕೋತ ಹೋಗಿ ಕ್ರಾಸಿಗೆ ಹೋಗಿ ಅಲ್ಲಿ ಹೋಗಿ ಕುಂದ್ರಲತ್ತಾರ ಸರ್. ದಯಮಾಡಿ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ತೀನಿ ಸರ್, ಅವ್ರಿಗೆ DM ಅವ್ರಿಗೆ ಅವ್ರು ತಮ್ಮ ಸುಧಾರಿಸಿದ್ರ ಗುಣ ಅದ ಸರ್. ಇಲ್ಲ ಉಗ್ರವಾಗಿ ನಾವು ಹೋರಾಟ ಮಾಡ್ತೀನಿ ಅಂತೇಳಿ ಇವ್ರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ತಾವು ತಿಳ್ಕೊಂಡು 4 ಟೈಮ್ ವಾಯ ಮಾಡಬೇಕು. ಆ ಕಡೆ ಬರೋ ಟೈಮಿಗೆ 4 ಟೈಮ್ ವಾಯ ಮಾಡಬೇಕು, ಈ ಕಡೆ ಬಂದ್ರೆ ಭೀ 4 ಟೈಮ್ ವಾಯ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾ ಮೀಡಿಯಾ ಮುಖಾಂತರ ಮಾನ್ಯ DM ಅವ್ರಿಗೆ ಇದು ಎಚ್ಚರಿಕೆ ಕೊಡ್ಲತ್ತೀನಿ. ಅವರು ಎಚ್ಚೆತ್ತವಾಗಿ ಮಾಡಿದ್ರೆ ಸರಿಯದ, ಇಲ್ಲಾಂದ್ರೆ ಉಗ್ರವಾಗಿ ಹೋರಾಟ ಮಾಡೋದು ಅವ್ರಿಗೆ ಇತ್ತು. ಅಟ್ಟು ಕಾಯಿಸಿತ್ತಪ್ಪ ಅಂದ್ರೆ ಮಾಡಿ ಸರ್ ಅಂತೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಲತೀಫ್ ಬಡೆ ಸಾಬ್ ಕಲಬುರ್ಗಿ, ಗ್ರಾಮ ಪಂಚಾಯತಿ ಸದಸ್ಯ ಸಿದ್ನೂರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷನಾಗಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೇನೆ.